ಶ್ರೀಕೃಷ್ಣ ಗೋಶಾಲೆ ಬೇಗೂರಲ್ಲಿರುವಂಥ ಬೆಂಗಳೂರಲ್ಲಿರುವಂಥ ಫಾರಮಲ್ಲಿರುವಂಥ ನಮ್ಮ ಎಮ್ಮೆ ಇವತ್ತು 10 ಲೀಟ್ರ್ ಹಾಲು ಕರೆದಿದ್ದೀವಿ. ಪೂರ್ತಿ ವಿಡಿಯೋ ಲೈವ್ ನೀವು ಚೆಕ್ ಮಾಡಿ. ಎಲ್ಲೇ ಕೂಡ ಇದರಲ್ಲಿ ಒಂದು ಮಿಸ್ಟೇಕ್ ಇಲ್ಲ. ಬೆಳಗ್ಗೆ ಸಹ ಎಮ್ಮೆ ಖಾಲಿ ಮಾಡಿ ವಿಡಿಯೋ ತೊಗೊಂಡಿದ್ವಿ. ಬರೀ ಭತ್ತದಲ್ಲಿ ತಿಂದ್ಕೊಂಡು ಇವತ್ತು 10 ಲೀಟ್ರ್ ಕರೆದಿರೋಂಥ ನಮ್ಮ ಎಮ್ಮೆ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ, ಹೇಳೋಕ್ಕೆ ಸಾಧ್ಯವಿಲ್ಲ. ಎಮ್ಮೆ ಈಗ ಅಳ್ದು ನೋಡಿದ್ಮೇಲೆ ನಾನು ಹೇಳ್ತಾ ಇರೋದು 10 ಲೀಟ್ರ್ ಕರೆಯುತ್ತೆ ಸರ್, ದಿನಕ್ಕೆ 20 ಲೀಟ್ರು 25 ಲೀಟ್ರ್ ತನಕ ಕರೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೆ. 3 ಮನೆಯಲ್ಲಿ 10 ಲೀಟ್ರ್ ಅಂದರೆ ಅದು ಸಂಜೆ ಬೆಳಗ್ಗೆ ಆದರೆ ಇನ್ನೂ ಹಾಲು ಜಾಸ್ತಿ ಕೊಡುತ್ತೆ. ಇನ್ನೂ ಒಂದು ಮನೆಗೆ ನಾವು ಕರ್ಕೊಂಡಿಲ್ಲ, ಯಾಕಂದರೆ ಕರುಗೆ ಬಿಡಬೇಕಲ್ವಾ. ಅದರಿಂದ ಇದು ರೈತರಿಗೆ ಭಾಳ ಒಳ್ಳೆಯದು. ಈ ರೀತಿ ತಳಿ ಸಾಕಿ ನೋಡಿ, ಒಳ್ಳೆ ಹಾಲು ಹಿಂಡ್ಬೋದು. ನೀವು ಲೈವ್ ಪೂರ್ತಿ ವಿಡಿಯೋ ಆಗೋ ಗಂಟ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಹಾಲು ಕರೆದಿದ್ದಾರೆ, ಎಷ್ಟು ಹಾಲು ಬಂದಿದೆ, ವಿತ್ ಮೆಜರ್ಮೆಂಟ್ ಸಮೇತ ತೋರಿಸಿದ್ದೀವಿ. ಸರ್ ಇದು ಬಂದು ನಮ್ಮ ಜಾಫ್ರಾಬಾದಿ ತಳಿ. ದಿನಕ್ಕೆ ಒಂದು 15ರಿಂದ 20 ಲೀಟ್ರ್ ಕೊಡೋಂಥ ಕೆಪಾಸಿಟಿ ಇದೆ ಈ ತಳಿಗೆ. ಇದು ಹಾಲು ಎಷ್ಟು ಕೊಡುತ್ತೆ ಏನು ಅಂತ ಒಂದು ಲೈವ್ ಮಿಲ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಕನಿಷ್ಠ ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ನೋಡೋಣ. ನೋಡಿ ಹಾಲು ಬಕೆಟ್ ಖಾಲಿ ಆಗಿದೆ ನೋಡಿ. ಈಗ ಲೈವ್ ಮಿಲ್ಕಿಂಗ್ ಮಾಡ್ತೀವಿ, ನೋಡ್ಬೋದು. ನೋಡಿ ಸರ್ ಹಾಲು ಕರಿತಾ ಇದ್ದಾರೆ. ಎಮ್ಮೆ ಹಾಲು ಅಂದರೆ ಫ್ಯಾಟು ಅಂದರೆ ಸಾಧ್ಯ ಇಲ್ಲ ಜಾಫ್ರಾಬಾದಿನಲ್ಲಿ. ಇದೊಂದು ರೈತರಿಗೆ ವರದಾನ. ಫ್ಯಾಟ್ 7.5ರಿಂದ 8.5 ಅತ್ಯಧಿಕ ಫ್ಯಾಟ್ ಬರೋವಂಥ ತಳಿ ಜಾಫ್ರಾಬಾದಿ ತಳಿ. ನೋಡ್ಲಿಕ್ಕೆ ಇದೇನೋ ಕಾಡೆಮ್ಮೆ ಆನೆ ಬಂದುಬಿಟ್ಟಿದೆ ಅನ್ಬೋದು, ಆದರೆ ಭಾಳ ಶಾಂತ. ನೋಡಿ ಕಾಲು ಕಟ್ಟೋಂಗಿಲ್ಲ, ಏನಿಲ್ಲ. ಅವ್ರು ಹೆಂಗೆ ಮುಟ್ಲಿ ಹೆಂಗೆ ಕರೀಲಿ ಕರ್ಸ್ಕೊತವೆ ಅಂಥ ಒಂದು ಸಾಧು ಗುಣ ಹೊಂದಿರುವಂಥ ತಳಿ ಜಾಫ್ರಾಬಾದಿ ತಳಿ. ಹಾಲು ಅಷ್ಟೇ ನೋಡಿ, ಯಾವ ರೀತಿ ಕರೆದ್ರೆ ಒಂದು ದಾರಿಗೆ ಒಂದು 100 ಗ್ರಾಮ್ ಮೇಲೆ ಬೀಳುತ್ತೆ. ಅಷ್ಟೊಂದು ಕೆಪಾಸಿಟಿ ಎಮ್ಮೆ ಹಾಲು. ನೋಡಿ ಯಾವ ರೀತಿ ದಾರೆ ಬರುತ್ತೆ, ದಾರೆ ಹೊಡೆದ್ರೆ ತುಂಬ ಸಾಧು ಈ ಎಮ್ಮೆಗಳು ಅಷ್ಟೇ. ನಿಮ್ಗೆ ಮಿನಿಮಮ್ ಒಂದು 600 kgಯಿಂದ ಶುರು ಆಗ್ತವೆ. 500 kgನ ಗಾತ್ರ ದೊಡ್ಡದು. ಚೆನ್ನಾಗಿರೋ 1-1.5 ಟನ್ ತನಕ ಬರ್ತವೆ ಎಮ್ಮೆಗಳು, ಗಾತ್ರದಲ್ಲಿ ಭಾಳ ದೊಡ್ಡವು. ಮತ್ತು ಮೇವು ಅಷ್ಟೇ. ಮೇವು ತಿನ್ನೋದೇನು ಸಾಧಾರಣವಾಗಿ ನಮ್ಮ ಮೇವೇ ತಿನ್ನೋದು. ಇದೇನು ನಿಮ್ಗೆ ಅಂಥ ಜೋರಾಗಿ ಕೊಡೋವಂಥದ್ದು ಏನಿಲ್ಲ ಇದರಲ್ಲಿ. ಮೇವು ನಾರ್ಮಲ್ ಮೇವು ಕೊಟ್ಟರು ಬರೀ ನೋಡಿ ಬೆತ್ತದಿಂದ ಬೆಳಗ್ಗೆಯಿಂದ ಬರೀ ಭತ್ತದಲ್ಲಿ ತಿಂದಿದೆ ಅಷ್ಟೇ. ಬೇರೆ ನಾವು ಒಂದು ಫೀಡು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಿಮ್ಮ ಮುಂದೆ ನೀವು ಲೈವ್ ನೋಡ್ತಾ ಇದ್ದೀರಾ. ಬಿಸಿಲಲ್ಲೇ ಇದಕ್ಕೆ ನಾವು ಶೆಡ್ಗಳು ಕಟ್ಟಿಲ್ಲ, ಏನು ಇದಕ್ಕೆ ದೊಡ್ಡದಾಗಿ ಹೈಟೆಕ್ ಬೇಕು ಅನ್ನೋದು ಏನಿಲ್ಲ. ಆರಾಮಾಗಿ ಹಾಲು ಕರ್ಕೊತವೆ. ಯಾವುದೇ ರೀತಿ ಇದೇನು ಸಮಸ್ಯೆ ಇಲ್ಲ, ಏನಿಲ್ಲ. ನಾವು ಎಷ್ಟಾದರೂ ಕರೀಲಿ, ಹೆಂಗೆ ಮೇವು ಕೊಟ್ಟರೆ ಹಂಗೆ ಹಾಲು ಕೊಡ್ತವೆ. ಚೆನ್ನಾಗಿ ನಾವು ಒಳ್ಳೆ ಇದಕ್ಕೆ ರೇಷನ್ ಫುಡ್ ಕೊಟ್ಟರೆ, ತೌಡು ಆ ಥರ ಹತ್ತಿ ಹಿಂಡಿ ಎಲ್ಲ ಕೊಟ್ಟರೆ ಆರಾಮಾಗಿ ಒಂದು 10 ಲೀಟ್ರ್ ಕರಿಬೋದು ಈ ತಳಿಗಳಿಗೆ. ಅಂಥ ವಿಶೇಷ. ಮತ್ತು ರೋಗ ನಿರೋಧಕ ಶಕ್ತಿ ಭಾಳ ಎಮ್ಮೆಗಳಿಗೆ. ಕಾಯಿಲೆ ಅನ್ನೋದೇ ಬರೋಲ್ಲ. ನಾವು ಯಾವುದೇ ರೀತಿ ಇದಕ್ಕೆ ವ್ಯಾಕ್ಸಿನ್ ಇಲ್ಲ, ಜ್ವರ ಇಲ್ಲ, ಏನೂ ಇಲ್ಲ. ತಂದಾಗಿಂದ ಆರಾಮಾಗಿ ಹಾಲು ಕರಿತಾ ಇದೆ. ಇನ್ನು ಕರು ಹಾಕಿ ಒಂದು 15 ದಿನ ಆಗಿದೆ. ಎಮ್ಮೆ ಹಾಲೆಲ್ಲ ರೈಸ್ ಆಗೋದು 25 ದಿನ ಮೇಲೆ, 20 ದಿನದ ಮೇಲೆ ಹಾಲು ರೈಸ್ ಆಗುತ್ತೆ. ಈಗ ಕೂಡ ಕನಿಷ್ಠ ಒಂದು 7-8 ಲೀಟ್ರ್ ಕರೆಯುವಂಥ ಕೆಪಾಸಿಟಿ ಇರುವಂಥ ತಳಿ ಇದು ಜಾಫ್ರಾಬಾದಿ ತಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ದಾರೆ ಬರುತ್ತೆ ಅಂತ. ತುಂಬ ಸಾಧು ಎಮ್ಮೆ ಇದು. ಪ್ರತಿಯೊಬ್ಬರು ಮನೇಲಿ ಸಾಕ್ಬೋದು, ಮಕ್ಕಳು ಮರಿ ಕೂಡ ಸಾಕ್ಬೋದು. ಇದನ್ನು ನಾವು ಬೇಕಾದ್ರೆ ಮಿಷಿನ್ ಕೂಡ ಅಳವಡಿಸ್ಕೊಬೋದು. ಮಿಷಿನ್ಗೆ ಯೂಸ್ ಮಾಡಿದ್ರೆ ಮುಂದ್ಗಡೆ ತೌಡು ಬುಸ ಇಟ್ಟರೆ ಮಿಷಿನ್ ಹಾಕ್ಬೋದು. ನಾವು ಬಂದು ಕೈಯಲ್ಲಿ ಕರಿತಾ ಇದ್ದೀವಿ. ಯಾವುದೇ ರೀತಿ ಕಾಯಿಲೆಗಳು ಬರೋಲ್ಲ ಇದರಲ್ಲಿ. ಮತ್ತು ಎಂಥ ಮಳೆ ಇರಲಿ, ಗಲೀಜಿರಲಿ, ಕೊಚ್ಚೆ ಇರಲಿ, ಎಲ್ಲೇ ಬಿಟ್ಟರು ಏನೂ ಆಗೋಲ್ಲ. ಅಂಥ ವಿಶೇಷ ತಳಿ ಇದು. ನೋಡ್ಬೋದು ಹಾಲು ಯಾವ ರೀತಿ ಕರೀತಾ ಇದ್ದಾರೆ ಅಂತ. ಒಳ್ಳೆ ಟ್ರೈನಿಂಗ್ ಇರೋರಾದರೆ ಒಂದು 5 ನಿಮಿಷದಲ್ಲಿ ಹಾಲು ಕರಿಬಿಡ್ಬೋದು. ಸರ್ ಕರುಗೆ ನಾವು ಬಂದೀಗ 1ರಿಂದ 1.5 ಮಲೆ ಹಾಲು ಬಿಡ್ತಾಯಿದ್ದೀವಿ. ಯಾಕೆಂದರೆ 1-2 ತಿಂಗಳು ಕರುಗಳು ಚೆನ್ನಾಗಿ ಸಾಕೊಂಬಿಟ್ರೆ, ಅದು ಮೇವು ನೀರು ಬೂಸ ತಿನ್ನೋಂಗೆ ಆಗಿಬಿಟ್ರೆ ಕರುಗಳು ಬೆಳವಣಿಗೆ ಆಗ್ತದೆ. 1-2 ತಿಂಗಳ ಗಂಟ ಯಾವುದೇ ಆಗಲಿ ಕರುಗಳಿಗೆ, ಯಾವುದೇ ತಳಿ ಕರುಗಳಿಗಾಗಲಿ ಚೆನ್ನಾಗಿ ಹಾಲು ಕೊಡಬೇಕು. ಅದು ಚೆನ್ನಾಗಿ ಕುಡಿದ್ಬಿಟ್ರೆ ಆರಾಮಾಗಿ ನಾವು ಕುಡಿದ್ಬಿಡೋ ಹಾಲು ನಾವು ಕರಿಬೇಕು. ಅವಾಗಿನ್ನ ಚೆನ್ನಾಗಿ ಬರ್ತವೆ ಕರುಗಳು ಅಷ್ಟೇ. ಎಮ್ಮೆ ಕರುಗಳು ದಷ್ಟಪುಷ್ಟವಾಗಿ ಬರ್ತದೆ. ಇದು ಎಮ್ಮೆ ಗಂಡು ಮರಿ. ಆರಾಮಾಗಿ ನೀವು ಒಂದೊಂದು ಬಕೆಟ್ ಹಾಲು ಹಿಂಡ್ಕೊಬೋದು ಸರ್, ಏನು ಮೋಸ ಇಲ್ಲ. ಅದು ನಾವು ಬೆಳಗ್ಗೆಯಿಂದ ಇದಕ್ಕೆ ಹಸಿವುಲ್ಲ ಅನ್ನೋದೇ ತೋರಿಸಿಲ್ಲ, ಬೇರೆ ಭತ್ತದಲ್ಲಿ ತಿಂದ್ಬಿಟ್ಟು ಹಾಲು ಕರಿತಾ ಇರೋದು. ಅದೊಂದು ನಿಮ್ಮ ಗಮನಕ್ಕೆ ತರ್ತೀನಿ ಸರ್. ನೀವೇ ಬೆಳಗ್ಗೆ ನೋಡಿರಿ, ನಾವು ಅಲ್ಲಿ ಕಟ್ಟಾಕ್ಬಿಟ್ಟಾಗಿಂದ ಬರೀ ಇಲ್ಲೇ ನಾವು ಸುತ್ತಾ ಇದ್ದೀವಿ ಹೊರತು ಇದಕ್ಕೇನು ನಾವೇನು ನೋಡ್ಕೊಂಡೇ ಇಲ್ಲ ಇವತ್ತು. ಈ ಎಮ್ಮೆ ತಳಿ ಸಾಕಿದ್ರೆ ಭಾಳ ಅನುಕೂಲ. ಒಂದು ಕಾಯಿಲೆ ಅನ್ನೋದೇ ಬರೋಲ್ಲ ಹಸುಗಳು. ನೋಡಿ ನಿಮಗೆ ಭಾಳ ವಿಶೇಷ ತಳಿ. ಗುಜರಾತಲ್ಲಿ ಸಿಂಹಗಳ ವಿರುದ್ಧ ಹೋರಾಡಿ ಜೀವ ಉಳಿಸ್ಕೊಂಡಿರುವಂಥ ತಳಿ ಜಾಫ್ರಾಬಾದಿ ಎಮ್ಮೆ ತಳಿ. ಅಲ್ಲಿ ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ, ಸೌರಾಷ್ಟ್ರ ಪ್ರದೇಶ, ಆ ರೀತಿ ಪ್ರದೇಶಗಳಲ್ಲಿ ಸಿಗುವಂಥ ವಿಶೇಷ ತಳಿ ಇದು. ಕೆಚ್ಚಲು ನೋಡ್ಬೋದು ನೀವು. ಕೆಚ್ಚಲು ಆರ್ಡ್ರ್ ಯಾವ ರೀತಿ ಇದೆ ಅಂದರೆ ನಮ್ಮ ಸೀಮೆ ಹಸುಗಳು ಬಿಟ್ಟಂಗೆ ಆರ್ಡ್ರ್ ನೋಡುತ್ತೆ. ಹಿಂದ್ಗಡೆ ನೋಡಿ ನೀವು ಯಾವ ರೀತಿ ಇದೆ ಅಂತ. ಹಾಲು ಕರಿತಾ ನಿಮ್ಗೆ ಹಾಲು ಬಲೂನ್ ಕಡಿಮೆ ಹೆಂಗೆ ಗಾಳಿ ಬಿಡ್ತಾ ಕಡಿಮೆ ಆಗುತ್ತೋ ಆ ರೀತಿ ಆಗುತ್ತೆ. ತಿರ್ಗಿ ಹಾಲು ತುಂಬ್ತಾ ನಾವು ಬಲೂನ್ ಯಾವ ರೀತಿ ಗಾಳಿ ಊದ್ತಾ ಹೋಗುತ್ತೆ ಆ ರೀತಿ ಬರುತ್ತೆ. ಭಾಳ ಸ್ಪೆಷಲ್. ನೋಡಿ ಈಗ ಆಲ್ರೆಡಿ ಒಂದು ಬಕೆಟ್ ಕರೆದ್ರು ನಮ್ಮ ಹುಡುಗರು. ನೋಡ್ಬೋದು ನೀವು. ಬರೀ 2 ಮಲೆಗೆ 1 ಬಕೆಟ್ ತುಂಬಿದೆ.
ನಾನು ನೀವು ಹೇಳಿದ್ರೆ ಆಶ್ಚರ್ಯ ಬೀಳ್ತೀರ, 10 ಲೀಟ್ರ್ ಹಾಲು ಕರೆಯುತ್ತೆ ಅಂತ. ಕಣ್ಣು ಮುಚ್ಕೊಂಡು ಕರೆಯುತ್ತೆ ಇದು. ಆದ್ದರಿಂದ ಜಾಫ್ರಾಬಾದಿ ತಳಿ ರೈತರಿಗೆ ವರದಾನ. ಕೆಲವ್ರು ಹೇಳ್ತಾರೆ ಸುಮ್ಮನೆ 3-4 ಲೀಟ್ರ್ ಕರೀತದೆ, ನೀವು ಸುಳ್ಳು ಹೇಳ್ತೀರಾ ಅಂತ. ಈಗ ನಿಮ್ಮ ಮುಂದೆನೇ ಲೈವ್ ಮಾಡ್ತಾಯಿದ್ವಿ, ಇನ್ನೂ ಒಂದು 2 ಮಾಲೆನೂ ಕರೆದಿಲ್ಲ, ಆಲ್ರೆಡಿ 5 ಲೀಟ್ರ್ ತುಂಬೋಯ್ತು. ಆದ್ದರಿಂದ ಜಾಫ್ರಾಬಾದಿ ತಳಿ ಸಾಕಿ ರೈತರು ಒಳ್ಳೆ ಲಾಭ ಪಡ್ಕೊಳ್ಳಿ ಅಂತ ನಾನು ಸಲಹೆ ಕೊಡ್ತೀನಿ. ನಾವೇನು ನೀವು ನಮ್ಮ ಹತ್ರನೇ ಎಮ್ಮೆ ತೊಗೊಳ್ಳಿ ಅಂತ ನಾನೇನು ಹೇಳ್ತಾ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಈ ಥರ ಹಾಲು ಚೆಕ್ ಮಾಡಿ, ಅದು ಹಾಲು ಕರೆಯುತ್ತೆ ಇಲ್ಲೋ ಚೆಕ್ ಮಾಡಿ, ಆ ರೀತಿ ಹಾಲು ಇಳುವರಿ ಇರೋವಂಥ ತಳಿ ಹಾಕಿದ್ರೆ ನಿಮ್ಗೆ ಅನುಕೂಲ. ಎಲ್ಲ ಜಾಫ್ರಾಬಾದಿ ನಿಮ್ಗೆ 20 ಲೀಟ್ರ್ ಕರೆದು ಬಿಡೋಲ್ಲ. ಮಿನಿಮಮ್ ಅಂತೂ ಒಂದು 6-6 ಲೀಟ್ರಿಗೆ ಏನು ಮೋಸ ಇಲ್ಲ ಜಾಫ್ರಾಬಾದಿ ತಳಿ. ಆದ ರೀತಿಯಿಂದ ಯಥೇಚ್ಛವಾಗಿ ನಾವು ಹಾಲು ಇಳುವರಿ ಅಂತ ಬರೋದು ನೋಡಿ ಸೆಲೆಕ್ಟ್ ಮಾಡಿಕೊಂಡು ಸಾಕ್ಕೊಂಡ್ರೆ ನಮ್ಮ ಹೈನುಗಾರಿಕೆಗೆ ಒಳ್ಳೆ ರೈತರಿಗೆ ಒಂದು ಬೆಸ್ಟು, ಒಳ್ಳೆ ದಿ ಬೆಸ್ಟ್ ಯಾವುದು ಅಂದರೆ ಅದರಲ್ಲಿ ಜಾಫ್ರಾಬಾದಿ ತಳಿ ಒಂದು. ಸೀಮೆ ಹಸುಗಳು ಸಾಕೋ ಬದಲು ನಾವು ಈ ರೀತಿ ಎಮ್ಮೆ ತಳಿಗಳು ಸಾಕಿದ್ರೆ ಒಳ್ಳೇದು. ನೋಡಿ, ಇದು 7 ಲೀಟ್ರ್ ಬಕೀಟು, 7 ಲೀಟ್ರ್ ಬಕೀಟು ಸಂಪೂರ್ಣ ತುಂಬಿದೆ. ಕೇವಲ 2 ಮಾಲೆ ಇನ್ನು ಕರೀತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಏನೋ ನೀವು ವಿಡಿಯೋ ಮಾಡ್ತಾಯಿದ್ದೀರ ನಾನೇನು ಕರೀತಲ್ಲ. ಬೆಳಗ್ಗೆ ಸಂಜೆ 2 ಟ್ರಿಪ್ ಅಲ್ಲ, 4 ದಿನ ಆಗಲಿ, ಯಾರೇ ರೈತರು ಇರಲಿ ಬಂದು ನೇರವಾಗಿ ನೋಡಿ, ಹಾಲು ಕರೆದ್ಬಿಟ್ಟು ನೋಡ್ಬಿಟ್ಟು ಈ ತಳಿ ಬೇಕು ಅಂದರೆ ನಾವು ತರಿಸ್ಕೊಡೋಕೆ ರೆಡಿ ಇದ್ದೀವಿ. ಇದೇ ಥರ ತಳಿ ಕೊಡ್ತೀವಿ. ನಾವೇನು ನಮ್ಮೆಮ್ಮೆ ಏನು ಮಾರಾಟಕ್ಕೆ ಇಟ್ಟಿಲ್ಲ, ಇದು ಬಂದು ನಮ್ಮ ಡೆಮೋಗೆ ಇಟ್ಟಿದ್ದೀವಿ. ಏನಂದರೆ ನಮ್ಮ ಫಾರ್ಮಲ್ಲಿ, ನಮ್ಮ ಗೋಶಾಲೆನಲ್ಲಿ ಈ ರೀತಿ ತಳಿನೂ ಇದೆ, ಜನಗಳು ಗೊತ್ತಾಗಲಿ ಅಂತ ಇಟ್ಟಿದ್ದೀವಿ. ಪ್ರತಿಯೊಬ್ಬರು ಬಂದು ನನಗೆ ಇದೇ ಬೇಕು ಕೊಡಿ, ಇದೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಇದು ಕೊಡೋಕ್ಕಿಟ್ಟಿಲ್ಲ. ಯಾಕೆಂದರೆ ರೈತರು ಈ ಥರ ನೋಡ್ಕೊಂಡು ತಳಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಾಕ್ಬೋದು, ಎಷ್ಟು ಹಾಲು ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಇದು ಇಟ್ಟಿದ್ದೀವಿ. ಅದರಿಂದ ರೈತರಿಗೆ ಪ್ರತಿಯೊಬ್ಬರಿಗೂ ವರದಾನ. ನಮ್ಮ ಜಾಫ್ರಾಬಾದಿ ಎಮ್ಮೆ ಅಂದರೆ ಬಾಯಲ್ಲಿ ಹೇಳೋದಲ್ಲ, ಹಾಲು ಅಷ್ಟಿರುತ್ತೆ. ನೋಡಿ ಫ್ಯಾಟ್ ನೋಡಿ ಎಷ್ಟು ಥಿಕ್ನೆಸ್ ಇರುತ್ತೆ ಅಂದರೆ, ನೋಡಿ ಒಳ್ಳೆ ಗೋಂದ್ ಅಂಟ್ಕೊಳತ್ತೆ. 8-8.5 ಫ್ಯಾಟ್ ಬರುತ್ತೆ. ಅದರಿಂದ ನಾನು ಹೇಳೋದು ಜಾಫ್ರಾಬಾದಿ ತಳಿ ಸಾಕಿ ಅಂತ. ಇದರಲ್ಲಿ ನೀವೇನಾದ್ರು ಕಾಫಿ ಟೀ ಕುಡಿದ್ಬಿಟ್ರೆ ನೆಕ್ಸ್ಟ್ ಬೇರೆ ಹಾಲು ಟೀ ಕುಡಿಯೋಲ್ಲ. ಮೊಸರು ಮಾಡಿದ್ರೆ ಕೇಕ್ ಕಟ್ ಮಾಡ್ದಂಗೆ ಚಾಕುನಲ್ಲಿ ಕಟ್ ಮಾಡ್ಬೇಕು ಜಾಫ್ರಾಬಾದಿ ತಳಿನಲ್ಲಿ. ಅದೊಂದು ವಿಶೇಷ. ಇನ್ನೂ ಕರಿತಾನೆ ಇದೆ, ನೋಡ್ಬೋದು ನೀವು. ಇನ್ನೂ ಏನಿಲ್ಲ ಅಂದರೂ ಕನಿಷ್ಠ ಇನ್ನೂ 3-4 ಲೀಟ್ರ್ ಹಾಲು ಹಿಂಡತ್ತೆ ಅದು. ಈಗ ಆಲ್ರೆಡಿ 7 ಲೀಟ್ರ್ ಬಕೆಟ್ ಇದು ತುಂಬಿದೆ. ಅದು ಏನೋ ಬೇರೆ ಭತ್ತದಲ್ಲೂ ಹಾಕಿ ಇವತ್ತು ನಾವು ಯಾವ ರೀತಿ ತಯಾರಿ ಕೊಡ್ತೀವೋ ಆ ರೀತಿ ಹಾಲು ಬರುತ್ತೆ. ಸುಮ್ಮನೆ ನಾವು ಸಾಕ್ಬಿಟ್ಟು 10 ಲೀಟ್ರ್ ಹಾಲು ಬಂದಿಲ್ಲ ಅನ್ನೋದು ತಪ್ಪಾಗುತ್ತೆ. ಅದು ತಿನ್ನೋ ಮೇವು ಅದು ಕನಿಷ್ಠ ಒಂದು ಟ್ರಿಪ್ ಒಂದು 15 kg ಹಸಿ ಹುಲ್ಲು, ಒಂದು 15 kg ಒಣ ಹುಲ್ಲು ಹಾಕಿದ್ರೆ ಆರಾಮಾಗಿ ಕರಿಬೋದು 10 ಲೀಟ್ರು. ಈ ತಳಿನಲ್ಲಿ 30 ಲೀಟ್ರ್ ಕರಿಯೋದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ. ಆ ಥರ ಓರಿ ಈ ತಳಿನಲ್ಲಿ 30 ಲೀಟ್ರ್ ಹಾಲು ಕರೆಯುವಂಥ ಕೆಪಾಸಿಟಿ ಇರೋ ತಳಿನೂ ಸಹ ಇದೆ. ಅಂದರೆ ಅದ್ರ ಬೆಲೆ 4-5 ಲಕ್ಷ ಆಗುತ್ತೆ. ಆ ಥರ ಹಾಲು ಕರೆಯೋ ರೇಂಜ್ ಇರೋವು. ಮತ್ತು ಈ ತಳಿನಲ್ಲಿ ನಮ್ಮ ಹತ್ರ 30 ಲೀಟ್ರ್ ಕರೆದಿರೋ ಅಂಥ ಗಂಡು ಕರು, ಅವ್ರದ್ದು ತಾಯಿ 30 ಲೀಟ್ರ್ ಹಾಲು ಕರೆದಿರೋ ತಳಿಯಲ್ಲಿ ಗಂಡು ಕರು ತಂದು ನಾವು ಒಂದು ನಂದಿ ಸಾಕಿದ್ದೀವಿ. ನಮ್ಮರಲ್ಲಿ ಹಿಂದೆ ನೀವು ನೋಡ್ಬೋದು, ವಿಡಿಯೋ ಮಾಡಿದ್ದೀರಾ. ಒಳ್ಳೆ ತಳಿ. ಯಾರಾದರೂ ಕ್ರಾಸಿಂಗ್ ಬೇಕಾದ್ರೆ ಜಾಫ್ರಾಬಾದಿ ತಳಿ ಬೇಕಾದ್ರೆ ನಮ್ಮ ಹತ್ರ ಕ್ರಾಸಿಂಗ್ ಸಹ ಮಾಡಿಸ್ಕೊಂಡು ಹೋಗ್ಬೋದು. ರೈತರಿಗೆ ಭಾಳ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ ಸರ್. ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು. ಯಾಕಂದರೆ ರೈತರು ಇವತ್ತು ನಷ್ಟ ಅಂತ ಇರ್ತಾರೆ. ಈ ಥರ ತಳಿ ಸಾಕಿದ್ರೆ ನಷ್ಟ ಆಗೋಲ್ಲ, ಪ್ರತಿಯೊಬ್ಬರಿಗೂ ಲಾಭ ಆಗುತ್ತೆ. ಲಾಭ ಆಗೋ ತಳಿನಲ್ಲಿ ಜಾಫ್ರಾಬಾದಿ ಸಹ ಒಂದು. ಎಮ್ಮೆಗಳಲ್ಲಿ ಜಾಫ್ರಾಬಾದಿ ಸಾಕಿ. HF ಜರ್ಸಿ ಬಿಟ್ಬಿಡಿ, ಇದು ಕಾಯಿಲೆನೇ ಬರೋಲ್ಲ. ನೀವು ರೊಚ್ಚಲ್ಲಾದರೂ ಕಟ್ಟಾಕಿ, ಕೆಸರಲ್ಲಾದರೂ ಕಟ್ಟಾಕಿ, ಅಥವಾ ಒಂದು ಗುಡ್ಸ್ಲಲ್ಲಾದರೂ ಕಟ್ಟಾಕಿ, ಅಂಥ ಎಮ್ಮೆ ಇದು. ಪ್ರತಿಯೊಬ್ಬರಿಗೂ ಇದೊಂದು ಅದೃಷ್ಟ, ವರದಾನ, ದೇವ್ರವ್ರು ಕೊಟ್ಟಿರೋ ಒಂದು ಸೃಷ್ಟಿ. ಈ ತಳಿ ಸಾಕಿ ಎಲ್ಲರೂ ಒಂದು ಅಭಿವೃದ್ಧಿಯಾಗಿ, ಯಾರೂ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರಿಂದ ಎಲ್ಲ ಜಾಫ್ರಾಬಾದಿ ತಳಿ ಸಾಕಿ ಒಳ್ಳೆ ಹೈನುಗಾರಿಕೆ ಮಾಡಿ ಸರ್. थोड़ा देर तुम भी निकालो, वाक्याला नहीं निकल रहे, आओ निकालो, छोड़ो राजू भाई, थोड़ा देर निकालने दो। विकास भाई निकालो, विकास भाई फटाफट निकालो। ನೋಡಿ, ಈಗ ಅವ್ರು ನಮ್ಮಿನ್ನ ಹೊಸಬ ಟ್ರೈನಿಂಗ್ ಪಾಪ ಅವಲ್ಲೇ ಕರೆದಿದ್ದು ರಾಜು ಅಂತ. ಈಗ ವಿಕಾಸ್ ಅನ್ನೋರು ಬಂದಿದ್ದಾರೆ ನೋಡಿ ಸರ್. ಇನ್ನೂ ಲೈವ್ ಕರೀತಾನೆ ಇದ್ದಾನೆ, ನೀವು ನೋಡ್ಬೋದು ಯಾವ ರೀತಿ ಹಾಲು ಕರೀತಾ ಇದ್ದಾನೆ ಅಂದರೆ. ಯಾಕಂದರೆ ಇದು ಅಷ್ಟೊಂದು ಹಾಲು ಕರೀತಾರೆ. ಒಬ್ಬರಲ್ಲ, ಇಬ್ಬರು ಕರೆದು ಜನನೇ ಸುಸ್ತಾಗಬೇಕು. ಅದು ಜಾಫ್ರಾಬಾದಿ ಸ್ಪೆಷಲ್ಲು. ಅದಕ್ಕೆ ನೀವು ಮಿಷಿನ್ ಅಳವಡಿಕೆ ಮಾಡಿಕೊಂಡ್ರೆ ಮಿಷಿನ್ ಆದರೆ ಒಂದು 50 ನಿಮಿಷಕ್ಕೆ ಎಳೆದು ಬಿಸಾಕತ್ತೆ. ಯಾಕಂದರೆ ಹಾಲು ಫ್ಯಾಟ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಎಮ್ಮೆ ಫುಲ್ ಸಾಫ್ಟ್ ಇರುತ್ತೆ, ಸೀಮೆ ಹಸು ಥರ ಕರಿತವೆ. ಕೆಲವೊಂದು ಸ್ವಲ್ಪ ಗಟ್ಟಿ ಇರ್ತವೆ ಸರ್. ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಹಾಲು ಕರೆಯೋದು, ಅಷ್ಟೊಂದು ಹಾಲು ಕೊಡ್ಬೇಕಾದ್ರೆ ನಾವು ಕರ್ಕೊಳೋದು ಒಳ್ಳೇದೇ ಅಲ್ವಾ. ನಾವು ಬಿಡೋಕ್ಕಾಗಲ್ಲ. ಕರು ಎಷ್ಟೊಂದಷ್ಟು ಬಿಟ್ಟರು ಬೇದಿ ಹೊಡ್ಕೊಂಡು ಕರು ಇದಾಗುತ್ತೆ. ಕರುಗೂ ಒಂದು ಮಲೆ ಮುಟ್ಟೆ ಇಲ್ಲ ನಮ್ಮ ಹುಡುಗ. ಒಂದು ಮಲೆ ಪೂರ್ತಿ ಕುಡಿಸಿ ಹಾಲು ಕರಿತಾ ಇರೋದು ನೋಡಿ. ಜಾಫ್ರಾಬಾದಿ ತಳಿ ನಾನು ಏನಕ್ಕೆ ರೈತರಿಗೆ ವರದಾನ ಅಂತ ಪದೇ ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡ್ಬೋದು ಯಾವ ರೀತಿ ಇದು ಹಾಲು ಕರೆಯುತ್ತೆ ಅಂತ. ಈಗ ಇದೆಲ್ಲ ಆದಮೇಲೆ ಹಾಲು ನೋಡೋಣ ಲೈವಾಗಿ ಎಷ್ಟು ಹಾಲು ಬಂದಿದೆ ಏನು ಅಂತ. ನಿಮಗೆ ಗೊತ್ತಾಗತ್ತೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತ. ಇದು
ಈ ರೀತಿ ನಾನು ಬರೀ ಒನ್ ಟ್ರಿಪ್ ಅಲ್ಲ, ನೀವು 2 ದಿನ 3 ದಿನ ಇದ್ದು ರೈತರು ಬೆಳಗ್ಗೆ ಸಂಜೆ ಕರೆದು ನೋಡಿ ಚೆಕ್ ಮಾಡ್ಬೋದು. ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ. ಆದ್ದರಿಂದ ಜಾಫ್ರಾಬಾದಿ ಸಾಕ್ಬೇಕು ನೀವೆಲ್ಲ. ಯಾರಿಗೇ ಆಗಲಿ ರೈತ್ರಿಗೆ ಭಾಳ ಅನುಕೂಲ ಐತೆ ನೋಡಿ. ಭಾಳ ಹೊರಟು ನೀವು ಬಿಸಿಲಲ್ಲೇ ಕಟ್ಟಾಕಿ ನೆರಳಲ್ಲೇ ಕಟ್ಟಾಕಿ ಏನು ಮೇವು ಕೊಟ್ಟರು ಅದು ತಿನ್ನತ್ತೆ. ಬಸ್ ಅಜೋ ನೋಡ್ಬೋದು. ಈಗ ಇಷ್ಟು ಹಾಲು ಕರೆದಿದ್ದಾನೆ, ಹಾಲು ಅಳ್ದು ನೋಡೋಣ ಎಷ್ಟು ಬರುತ್ತೆ ಅಂತ ಲೈವು. ಡಾಲೋ ವಿಕಾಸ್ ಬೈ, ಇಲ್ಲೆಲ್ಲ ಡಾಲೋ ಇಸ್ತಾರಪ್ಪ. ನೋಡಿ ಸರ್, ಹಾಲು ಅಳೆಯೋಣ ನೋಡಿ ಸರ್. ಬಸ್ ಬಸ್ ನೋಡಿ 1 ಲೀಟ್ರ್ ಆಯಿತು. ಎರಡು ಲೀಟ್ರ್ ಆಯಿತು. ಮೂರು ಲೀಟ್ರ್ ಆಯಿತು. 4 ಲೀಟ್ರ್ ಆಯಿತು. डालो डालो इसमें डालो, थोड़ा डालो इसको, डालो, रुको रुको रुको, डालो राजू, मेरे तरफ डालो, इस तरफ आओ. बस 5 ಲೀಟ್ರ್ ಆಯಿತು. ಎಲ್ಲ ವಿಕಾಸ್ ಬೈ ಸೈಡ್ ಮೇಲೆ ರಪ್ಪ ಬಾಲ್ಟಿ ನೋಡಿ ಸರ್. ಈಗ 5 ಲೀಟ್ರ್ ಅಳ್ದಿದ್ದೀವಿ ಆಲ್ರೆಡಿ. ಬೇರೆ 6 ಲೀಟ್ರ್ ಆಯಿತು. 7 ಲೀಟ್ರ್ ಆಯಿತು. 8 ಲೀಟ್ರ್ ಆಯಿತು. 9 ಲೀಟ್ರ್ ಆಯಿತು. ಅಲ್ಲ ಜೋರ್ಸಿ ಹೆಚ್ಚು ಕಮ್ಮಿ 10 ಲೀಟ್ರ್ ಆಯಿತು ಸರ್. ಒಂದು ಮಲೆ ಕರುಗೆ ಬಿಟ್ಟು ನಿಮ್ಮ ಮುಂದೆನೇ ಕರುಗೆ ಸಹ ಬಿಟ್ಟಿದ್ದೀವಿ. 3 ಮಲೇಲಿ 10 ಲೀಟ್ರ್ ಕರೆಯೋದಾಯ್ತು ಸರ್. ಇನ್ನು ಇದಕ್ಕಾನ ಇನ್ನೇನು ಬೇಕು ಹೇಳಿ ಸರ್. ನಿಮ್ಮ ಮುಂದೆನೇ ಲೈವ್ ಮಿಲ್ಕಿಂಗ್ ಮಾಡಿದ್ವಾ, ಕಣ್ಣು ಮುಂದೆ ಕರ್ಸಿದ್ವಾ ಸರ್. ಬೆಳಗ್ಗೆ ಕೆಚ್ಚಲು ಖಾಲಿ ಆಗಿತ್ತಾ, ನೀವು ಬಂದಾಗ ಕೆಚ್ಚಲಿರಲಿಲ್ವಾ? ನೀವೇ ಇದಕ್ಕೆ ಸಾಕ್ಷಿ ನೋಡಿ. 10 ಲೀಟ್ರ್ ಹಾಲು ಕರೆದಿದೆ ಒಂದು ಮಲೆ ಬಿಟ್ಟು. ಆ ರೀತಿ ಆ ಮಲೆನೂ ಖಾಲಿ ಮಾಡಿದ್ದಿದೆ ಅರ್ಥ ಮಾಡ್ಕೊಳ್ಳಿ. ಒಂದು 13 ಲೀಟ್ರ್ ಹಾಲಿದೆ ಒಂದು ಎಮ್ಮೆನಲ್ಲಿ ಒಂದು ಟೈಮ್ಗೆ. ನನ್ನ ಹತ್ರ ನಾನು ಅದೇ ಹೇಳೋದು, 20 ಲೀಟ್ರ್ ಚಾಲೆಂಜ್ ಮಾಡ್ತೀನಿ ಸರ್ ಕನಿಷ್ಠ ಅಂದ್ರೂ. ಅದು ಬೇರೆ ಭತ್ತದ್ದು ಹಾಕಿ ಇವತ್ತು ಪೇಡಿನ ಚೆನ್ನಾಗಿ ಕೊಟ್ಟರೆ ಇನ್ನೂ ಹಾಲು ಬರುತ್ತೆ. ಅದಕ್ಕೆ ರೈತರಿಗೆ ಭಾಳ ವರದಾನ ಇದ್ದಾರ. ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಹೈನುಗಾರಿಕೆ ಮಾಡಿ, ಈ ಥರ ಎಮ್ಮೆ ತಳಿ ಸಾಕಿ, ರೈತರಿಗೆ ಅನುಕೂಲ. ಇದಕ್ಕಾನ ಉದಾಹರಣೆ ನಾವು ಇನ್ನೇನು ಕೊಡೋಕ್ಕೂ ಸಾಧ್ಯ ಇಲ್ಲ ಸರ್.